ಫ್ರೆಂಡ್ಸ್, ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ಆಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇದರಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿ ಪಾಸ್ ಆದವರಿಗೆ ಮತ್ತು 12ನೇ ತರಗತಿ ಪೂರ್ಣಗೊಳಿಸಿದವರಿಗೆ ಮತ್ತು ಡಿಗ್ರಿ ಆದವರಿಗೆ ಹೊಸ ಅಧಿಸೂಚನೆಯಲ್ಲಿ ಹೊಸ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿದೆ. ಇದು ಕೇಂದ್ರ ಸರ್ಕಾರದ ಹುದ್ದೆಗಳಾಗಿರುತ್ತೆ. ಇದಕ್ಕೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಅರ್ಜಿನ ಸಲ್ಲಿಸಬಹುದು. ಇನ್ನು ಪುರುಷರು ಕೂಡ ಅರ್ಜಿನ ಸಲ್ಲಿಸಬಹುದು ಮತ್ತು ಮಹಿಳೆಯರು ಕೂಡ ಅರ್ಜಿನ ಸಲ್ಲಿಸಬಹುದು. ಮತ್ತಷ್ಟು ಗುಡ್ ನ್ಯೂಸ್ ಏನಂದ್ರೆ SC ST ಮತ್ತೆ OBC ಅಭ್ಯರ್ಥಿಗಳ ವಯಸ್ಸಿನಲ್ಲಿ ಸಡಿಲಿಕೆ ಇರುತ್ತೆ. ಅದು ಎಷ್ಟು ಹೇಗೆ ಅಂತ ಹೇಳ್ತೀನಿ. ಮತ್ತೆ ಫ್ರೆಂಡ್ಸ್, ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಂತ್ಲಿ ವೇತನ ಶ್ರೇಣಿ ನೋಡೋದಾದರೆ 31,000ದಿಂದ 1,10,000 ತನಕ ಮಂತ್ಲಿ ವೇತನ ನೀಡಲಾಗುತ್ತದೆ. ಮತ್ತೆ ಫ್ರೆಂಡ್ಸ್, ಈ ಹುದ್ದೆಗೆ ಆಯ್ಕೆಯಾದರೆ ಯಾವ ರೀತಿ ಪರೀಕ್ಷೆ ಇರುತ್ತೆ ಅಂತ ಕೂಡ ಹೇಳ್ತೀನಿ. ಮತ್ತೆ ಫ್ರೆಂಡ್ಸ್, ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು, ಮತ್ತೆ ಫ್ರೆಂಡ್ಸ್, ಈ ಹುದ್ದೆಗಳನ್ನ ಯಾವ ರೀತಿ ಪಡೆದುಕೊಳ್ಳಬೇಕು, ಇದ್ರ ಬಗ್ಗೆನೇ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿರ್ತೀನಿ. ನೀವೇನಾದ್ರು ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಫಿಷಿಯಲ್ ನೋಟಿಫಿಕೇಶನ್. ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇನ್ನು ಫ್ರೆಂಡ್ಸ್, ವಯಸ್ಸಿನ ಮಿತಿ ನೋಡೋದಾದ್ರೆ ನೋಡಿ, OBC ಅಭ್ಯರ್ಥಿಗಳಿಗೆ 3 ವರ್ಷದ ತನಕ ಸಡಿಲಿಕೆ ಇರುತ್ತೆ. ಇನ್ನು SC ST ಅಭ್ಯರ್ಥಿಗಳಿಗೆ 5 ವರ್ಷದ ತನಕ ಸಡಿಲಿಕೆ ಇರುತ್ತೆ. ಇನ್ನು PWBD UR ಅಭ್ಯರ್ಥಿಗಳು ನೋಡಿ 10 ವರ್ಷದ ತನಕ ಸಡಿಲಿಕೆ ಇರುತ್ತೆ. ಮತ್ತೆ PWBD OBC NCL ಅಭ್ಯರ್ಥಿಗಳು ನೋಡಿ 13 ವರ್ಷದ ತನಕ ಸಡಿಲಿಕೆ ಇರುತ್ತೆ. ಇನ್ನು PWBD SC ST ಅಭ್ಯರ್ಥಿಗಳು ನೋಡಿ 15 ವರ್ಷದ ತನಕ ಸಡಿಲಿಕೆ ಇರುತ್ತೆ. ಇನ್ನು ಫ್ರೆಂಡ್ಸ್, ವಯೋಮಿತಿ ನೋಡೋದಾದ್ರೆ 18 ವರ್ಷದಿಂದ 30 ವರ್ಷದವರೆಗೂ ಅರ್ಜಿನ ಸಲ್ಲಿಸಬಹುದು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲಾಖೆ ಹೆಸರು ನೋಡಿ ಏರ್ ಫೋರ್ಸ್ ಅಥಾರಿಟಿ ಆಫ್ ಇಂಡಿಯಾ AAI ಇಂದ ನೇಮಕಾತಿನ ನಡೆಸ್ತಾ ಇದ್ದಾರೆ. ಇನ್ನು ಹುದ್ದೆಗಳ ಸಂಖ್ಯೆ ನೋಡಿ 119 ಆಗಿರುತ್ತೆ. ಇನ್ನು ಹುದ್ದೆಗಳ ಹೆಸರು ನೋಡಿದ್ರೆ ನೋಡಿ ಜೂನಿಯರ್ ಅಸಿಸ್ಟೆಂಟ್ ಮತ್ತು ಸೀನಿಯರ್ ಅಸಿಸ್ಟೆಂಟ್ಗೆ ಕರೆದಿರ್ತಾರೆ. ಇನ್ನು ಉದ್ಯೋಗಸ್ಥರು ನೋಡಿ ಅಖಿಲ ಭಾರತ ಅಂತಿದೆ. ಅಂದರೆ ಕರ್ನಾಟಕದಲ್ಲೂ ಖಾಲಿ ಇರೋದ್ರಿಂದ ಕರ್ನಾಟಕದಲ್ಲೂ ಆಯ್ಕೆನ ಮಾಡ್ಕೊಳ್ತಾರೆ. ಆದಷ್ಟು ಬೇಗ ಅರ್ಜಿನ ಸಲ್ಲಿಸಿ. ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಅಪ್ಲೈನ ಮಾಡ್ಬೋದು. ಇನ್ನು ಅಪ್ಲಿಕೇಶನ್ ಮೋಡ್ ನೋಡಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇನ್ನು ಫ್ರೆಂಡ್ಸ್, ಹುದ್ದೆಗಳ ವಿವರ ನೋಡೋದು ನೋಡಿ, ಕಿರಿಯ ಸಹಾಯಕ ಅಗ್ನಿಶಾಮಕ ಸೇವೆ ನೋಡಿ 73 ಹುದ್ದೆಗಳನ್ನು ಕರೆಯಲಿದೆ. ಇನ್ನು ಮತ್ತೆ ಕಿರಿಯ ಸಹಾಯಕ ನೋಡಿ ಕಚೇರಿಯಲ್ಲಿ 2 ಹುದ್ದೆಗಳನ್ನು ಕರೆಯಲಾಗಿದೆ. ಇನ್ನು ಹಿರಿಯ ಸಹಾಯಕ ನೋಡಿ ಎಲೆಕ್ಟ್ರಾನಿಕ್ಸ್ 25 ಹುದ್ದೆಗಳನ್ನು ಕರೆಯಲಾಗಿದೆ. ಇನ್ನು ಹಿರಿಯ ಸಹಾಯಕ ನೋಡಿ ಖಾತೆಗಳು ಅಂತ ಕರೆಯಲಾಗಿದೆ 19 ಹುದ್ದೆಗಳನ್ನು ಕರೆಯಲಾಗಿದೆ. ಇನ್ನು ಫ್ರೆಂಡ್ಸ್, ಸಂಬಳ ದರ ನೋಡೋದಾದ್ರೆ 31,000ದಿಂದ 1,10,000 ತನಕ ಸಂಬಳ ನೀಡಲಾಗುವುದು. ಫ್ರೆಂಡ್ಸ್, ಇನ್ನು ಶೈಕ್ಷಣಿಕ ಅರ್ಹತೆ ನೋಡಿದ್ರೆ ಕಿರಿಯ ಸಹಾಯಕ ನೋಡಿ ಅಗ್ನಿಶಾಮಕ ಸೇವೆಗೆ 10 ಮತ್ತು 12 ತರಗತಿ ಪಾಸ್ ಅವರು ಅಪ್ಲೈ ಮಾಡುವುದು. ಇನ್ನು ಜೂನಿಯರ್ ಅಸಿಸ್ಟೆಂಟಿಗೆ ನೋಡಿ ಕಚೇರಿ ಪದವಿ ಪಾಸ್ ಆಗಿರಬೇಕು, ಡಿಗ್ರಿ ಪೂರ್ಣಗೊಳಿಸಿರಬೇಕು ಅಂತ ಹೇಳಿದ್ದಾರೆ. ಇನ್ನು ಹಿರಿಯ ಸಹಾಯಕ ನೋಡಿ ಎಲೆಕ್ಟ್ರಾನಿಕ್ಸಿಗೆ ನೋಡಿ ಎಲೆಕ್ಟ್ರಾನಿಕ್ಸ್, ಟೆಲಿಕಮ್ಯುನಿಕೇಷನ್, ರೇಡಿಯೋ ಇಂಜಿನಿಯರಿಂಗಲ್ಲಿ ಡಿಪ್ಲೊಮಾ ಮಾಡಿರ್ಬೇಕಂತ ಹೇಳಿದ್ದಾರೆ. ಇನ್ನು ಹಿರಿಯ ಸಹಾಯಕ ಖಾತೆಗೆ ನೋಡಿ ಪದವಿ ಅಂದರೆ BCom ಆಗಿರ್ಬೇಕಂತ ಹೇಳ್ತಾರೆ. ಇನ್ನು ಫ್ರೆಂಡ್ಸ್, ಆಯ್ಕೆ ವಿಧಾನ ನೋಡೋದಾದ್ರೆ ನೋಡಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ. ಕಂಪ್ಯೂಟರಲ್ಲಿ ಒಂದು ಬೇಸಿಕ್ ಟೆಸ್ಟ್ ಇರುತ್ತೆ ಮತ್ತು ಆ ಸಂದರ್ಶನ ಮೂಲಕ ಇಂಟರ್ವ್ಯೂ ಮೂಲಕ ದಾಖಲಾತಿ ಪರೀಕ್ಷೆ ಮೇಲಿಸಿ ಆಯ್ಕೆನ ಮಾಡ್ಕೊಳ್ತಾರೆ. ಪ್ರಮುಖ ದಿನಾಂಕಗಳು ನೋಡಿ, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು 27 ಡಿಸೆಂಬರ್ 2023 ಪ್ರಾರಂಭವಾಗಿದೆ. ಇನ್ನು ಎಂಡ್ ಆಗೋ ಡೇಟ್ ಬಂದುಬಿಟ್ಟು 26 ಜನವರಿ 2024 ಆಗಿರುತ್ತೆ. ಆದಷ್ಟು ಬೇಗ ಅರ್ಜಿನ ಸಲ್ಲಿಸಿ. ಇನ್ನು ಫ್ರೆಂಡ್ಸ್, ಅರ್ಜಿನ ಹೇಗೆ ಸಲ್ಲಿಸೋದು ಅಂತ ನೋಡಿ ಇಲ್ಲಿ ಕೊಟ್ಟಿರ್ತೀನಿ. ನೋಡಿಕೊಂಡು ಅರ್ಜಿನ ಸಲ್ಲಿಸಿ. ಆಫಿಷಿಯಲ್ ನೋಟಿಫಿಕೇಷನ್ ಮತ್ತು ಆಫಿಷಿಯಲ್ ವೆಬ್ಸೈಟ್ ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆದಷ್ಟು ಬೇಗ ನೋಡಿಕೊಂಡು ಅರ್ಜಿನ ಸಲ್ಲಿಸಿ. ಇನ್ನು ಫ್ರೆಂಡ್ಸ್, ಅರ್ಜಿ ಶುಲ್ಕ ನೋಡೋದಾದ್ರೆ ನೋಡಿ ಮಹಿಳಾ ಮತ್ತು SC ST ಮಾಜಿ ಸೈನಿಕ PWBD ಅಭ್ಯರ್ಥಿಗಳಿಗೆ ನೋಡಿ ಯಾವುದೇ ರೀತಿ ಅರ್ಜಿ ಶುಲ್ಕ ಇರಲ್ಲ. ಇನ್ನು ಸಾಮಾನ್ಯ OBC EWS ಅಭ್ಯರ್ಥಿಗಳು ನೋಡಿ 1,000 ರೂಪಾಯಿ ಇರುತ್ತೆ. ಪಾವತಿದ ನೋಡಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. 1,000 ರೂಪಾಯಿ ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದಾರೆ. ಫ್ರೆಂಡ್ಸ್, ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.